ಈಗ ಈ ರೋಡ್ ಸೈಡಲ್ಲಿ ಮಣ್ಣು ಹಾಕ್ಸಲ್ಲ, ಇದು ಎಷ್ಟು ಸರಿ ಇದೆ? ಇಲ್ಲ ನೋಡಿ, ನಾವೆಲ್ಲ ಮೂಡಿಗೆರೆಯವರೆಲ್ಲ ನಿಜವಾಗ್ಲೂ ಕಣ್ಣುಮುಚ್ಚಿ ಕೂತಿದ್ದಾರೆ. ಈ ರಸ್ತೆನ ಹೈವೇ ಏನು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ್ದು ರಸ್ತೆ ಮಾಡ್ತಾರಂತ ಜನ ಭಾವಿಸಿದ್ರು. ಇದು ಸಿಮೆಂಟ್ ರಸ್ತೆ ಆಗ್ತದೆ ಅಂತಲೂ ಭಾವಿಸಿದ್ರು. ಆದರೆ ಈಗ JCB ಮೂಲಕ ಎರಡೂ ಬದಿ ಮಣ್ಣನ್ನು ತೆಗೆದು ಜೇಡಿ ಮಣ್ಣು ತಂದು ಹಾಕ್ತಿದ್ದಾರೆ. ಈ ಜೇಡಿ ಮಣ್ಣಿನಿಂದ ಇಲ್ಲಿ ಬೈಕ್ ಸವಾರರಿಗೆ, ಆಟೋದವರಿಗೆ, ನಡ್ಕೊಂಡು ತಿರುಗಾಡುವಂಥ ಪ್ರಯಾಣಿಕರಿಗೆ, ಬಸ್ಸಲ್ಲಿ ಸಂಚಾರ ಮಾಡೋರಿಗೆ, ಈ ಶಾಲೆ ಹಾಸ್ಪಿಟ್ಲಿಗೆ ಬರೋರಿಗೆಲ್ಲ ಧೂಳು, ಎಲ್ಲ ಕಡೆ ಧೂಳಿದೆ. ವಾಹನ ತುಂಬ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ಲಿಕ್ಕೆ ಅಡ್ಡಾಡ್ಲಿಕ್ಕೆ ಆಗೋದಿಲ್ಲ. ಯಾರು ಕಾಂಟ್ರಾಕ್ಟ್ರ್ ಯಾರು? ಇದಿಲ್ಲಿ ಯಾಕೆ ಜೇಡಿ ಮಣ್ಣು ತಂದು ಹಾಕ್ತಿದ್ರಿ? ಬೇರೆ ಮಣ್ಣು ಯಾಕೆ ಸಿಗಲಿಲ್ಲ? ನೀರು ಯಾಕೆ ಹಾಕಿಲ್ಲ? ಈ ಉಪದ್ರನ ಕೂಡಲೇ ನಿಲ್ಲಿಸ್ಬೇಕು, ಇದನ್ನು ಇಲ್ಲ ಸರಿ ಮಾಡಬೇಕು. ಮೂಡಿಗೆರೆ ಇಲ್ಲ ಅಂತ ಹೇಳಿದರೆ ಎಲ್ಲ ಸಂಘಟನೆಗಳು ಸೇರಿ ಇದ್ರ ವಿರುದ್ಧ ಒಂದು ಹೋರಾಟನೇ ಮಾಡಬೇಕಾಗ್ತದೆ. ಯಾಕಂತ ಹೇಳಿದರೆ ಜನ ತಿರುಗಾಡೋ ಪರಿಸ್ಥಿತಿಯಾಗಿಲ್ಲ. ಧೂಳು ಅಂದರೆ ಎಲ್ಲ ಧೂಳು, ಇಡೀ ಮೂಡಿಗೆರೆ ಧೂಳು ಮಯದಿಂದ ಕೂಡಿದೆ. ಈಗಾಗಲೇ ಒಂಥರ ಬೇಸಿಗೆ, ಸಿಕ್ಕಾಪಟ್ಟ ಹುರಿ ಇದೆ. ಇದರ ನಡುವೆ ಬಿಸಿಲು ಇದು ಬೇರೆ, ಈ ಧೂಳು ಬೇರೆ. ಜನ ಒಂದು ರೀತಿ ತಿರುಗಾಡೋಕ್ಕೆ ಆಗಲಾರ್ದಂಗೆ ಮೂಡಿಗೆರೆಯಲ್ಲಿ ಯಾರು ಕೇಳಲಾರ್ದಂಥ ವಾತಾವರಣ ನಿರ್ಮಾಣ ಆಗಿದೆ. ಯಾರು ಕಾಂಟ್ರಾಕ್ಟ್ರು ಕೂಡಲೇ ಇದನ್ನು ಸರಿಪಡಿಸ್ಬೇಕು. ಜೇಡಿ ಮಣ್ಣಿನ ಬದಲಿಗೆ ಬೇರೆ ಮಣ್ಣು ಹಾಕಬೇಕು. ನೀರು ಹಾಕಿ ಅದನ್ನು JCB ಇದನ್ನೇನು ನೀವು ತಂದು ಕ್ಲೀನ್ ಮಾಡಬೇಕು. ಅದನ್ನು ರೋಲರ್ ತಂದು ಮೆಟ್ಟಿ ಅದನ್ನು ಗಟ್ಟಿ ಮಾಡಬೇಕು. ಇಲ್ಲ ಅಂತ ಹೇಳಿದರೆ ಪ್ರಯಾಣಿಕರಿಗೆ, ಎಲ್ಲರೂ ಜನರಿಗೂ, ಸಾರ್ವಜನಿಕರಿಗೆ ಭಾಳ ದೊಡ್ಡ ತೊಂದರೆ ಆಗ್ತದೆ. ಇಂಥ ಕೆಲಸ ಮಾಡಬಾರ್ದು. ಇದು ಭಾಳ ಅನ್ಯಾಯ. ಇದು ಖಂಡನೀಯ ಕೂಡ. ಹಾಸ್ಪಿಟ್ಲ್ ಪಕ್ಕದಲ್ಲಿ ನಿಂತಿದ್ದೀವಿ ನಾವು, BJ ಸ್ಕೂಲ್ ಪಕ್ಕ ನಿಂತಿದ್ದೀವಿ ನಾವು. ಇಲ್ಲಿ ನೋಡಿದ್ರೆ ಬರೀ ಧೂಳೆ ಆಗಿದೆ. ಕೋರ್ಟು ಜೇಡಿ ಮಣ್ಣು ಹಾಕಿದ್ರು, ಕೋರ್ಟ್ ಇದೆ, ಪ್ರತಿನಿತ್ಯ ಸಾವಿರಾರು ಜನ ತಿರುಗಾಡುವಂಥ ರಸ್ತೆ ಇದು ಭಾಳ ದೊಡ್ಡ ಅನ್ಯಾಯ ಆಗಿದೆ ಮೂಡಿಗೆರೆಯಲ್ಲಿ. ಕೂಡಲೇ ಜೇಡಿ ಮಣ್ಣಿನ ಬದಲಿಗೆ ಬೇರೆ ವ್ಯವಸ್ಥೆ ಮಾಡಬೇಕು. ಸಂಬಂಧಪಟ್ಟವರು ಕಣ್ಣು ತೆರೆದು ಈ ಸಮಸ್ಯೆನ ಬಗೆಹರಿಸಲಿಕ್ಕೆ ಮುಂದಾಗಬೇಕಂತೇಳಿ ನಾನು ಜನರ ಪರವಾಗಿ ವಿನಂತಿ ಮಾಡ್ಕೊಳ್ತಿದ್ದೀನಿ. ನೀವು ಇದೇ ರೀತಿ ಏನಾದರೂ ನೆಗ್ಲೆಕ್ಟ್ ಮಾಡಿ ಮತ್ತೆ ಧೂಳಾದರೆ ಜನರನ್ನೆಲ್ಲ ಸೇರಿಸಿ ನಿಮ್ಮ ಏನು ಕಚೇರಿ ಇದೆ, ಕಚೇರಿ ಮುಂದೆ ಒಂದು ದೊಡ್ಡ ಪ್ರತಿಭಟನಾ ಹೋರಾಟನ ಮಾಡಲಿಕ್ಕೆ ನಾವು ಸಿದ್ಧ ಆಗ್ತೀವಿ. ಮೂಡಿಗೆರೆ ಎಲ್ಲ ಸಂಘ ಸಂಸ್ಥೆಯ ಪದಾಧಿಕಾರಿಗಳು, ಎಲ್ಲ ರಾಜಕೀಯ ಪಕ್ಷದ ಮುಖಂಡರು ಒಂದು ಸಲ ಕಣ್ಣು ತೆರೆದು ನೋಡಿ. ಮೂಡಿಗೆರೆ ಧೂಳಾಗಿದೆ, ಧೂಳುಮಯ ಆಗಿದೆ. ಈಗಾಗಲೇ ಬೇಸಿಗೆಯಿಂದ ಜನ ತತ್ತರಿಸೋಗಿದ್ದಾರೆ, ಧೂಳಿಂದನೂ ಜನ ತತ್ತರಿಸೋಗಿದ್ದಾರೆ. ಈ ರೀತಿಯಾದಂಥ ಯಾವುದೇ ಕೆಲಸನ ಮಾಡಬಾರ್ದು. ಯಾರು ಕಾಂಟ್ರಾಕ್ಟ್ ಇದ್ದಾರೆ ಅವರು ದಯಮಾಡಿ ಇದನ್ನು ಸರಿಪಡಿಸಬೇಕು, ಅಥವಾ ಸಂಬಂಧಪಟ್ಟ ಅಧಿಕಾರಿಗಳು ಕಣ್ಣು ತೆರೆದು ಈ ಧೂಳಿನಿಂದ ಮೂಡಿಗೆರೆ ಜನರನ್ನು ಮುಕ್ತ ಮಾಡ್ಬೇಕಂತೇಳಿ ನಾನು ಒತ್ತಾಯ ಮಾಡ್ತೀನಿ. ಸರ್, ಇದು ನೀವು ಹೇಳ್ತಿರೋ ದೋಷ ನೋಡಿದರೆ ಇದು PWD ಅವರ ಏನು ಮುಖ್ಯ ಅಭಿಯಂತರರಿದ್ದಾರೆ ಅವ್ರದ್ದೇ ವೈಫಲ್ಯ ಅಂತೇಳಿ ನೀವು ಹೇಳ್ತೀರಾ ಇದನ್ನ? ಖಂಡಿತ ಖಂಡಿತ. ಯಾಕಂತ ಹೇಳಿದರೆ ಈಗ ಕಾಂಟ್ರಾಕ್ಟ್ರಿಗೆ ಅನುಕೂಲ ಆಗಂಗೆ ಕಣ್ಣಿಗೆ ಕೈಗೇನು ಸಿಗ್ತದೆ ಜೇಡಿ ಮಣ್ಣು ತಂದು ಹಾಕಿದಾನೆ. ಮಲೆನಾಡು ಭಾಗದಲ್ಲಿ ಮಣ್ಣಿಗೇನು ಬರ ಇಲ್ಲ. ಜೇಡಿ ಮಣ್ಣು ತಂದು ಹಾಕಿ ಇದಕ್ಕೆ ನೀರು ಹಾಕ್ತಾನೆ ಇದ್ದರೆ ಧೂಳು ಕಣ್ಣಿಗೆ ಹೋಗ್ತದೆ, ಆಕ್ಸಿಡೆಂಟ್ ಆಗ್ತದೆಲ್ಲ. 2 ವೀಲರ್ಸ್ ಈಗಾಗಲೇ ಗಂಗನಮಕ್ಕಿಯಲ್ಲಿ ನೋಡಿದ್ವು, ನಿನ್ನೆ ಆಕ್ಸಿಡೆಂಟ್ ಆಗಿದೆ. ಈ ಧೂಳು ಬರೋದ್ರಿಂದ ಕಣ್ಣು ಮುಂದೆ ಗಾಡಿ ಬರೋದು ಕಾಣಲ್ಲ. ಈ ಧೂಳಿನಿಂದ ಜನ ತತ್ತರಿಸೋಗಿದ್ದಾರೆ. ಕೂಡಲೇ ಸರಿಪಡಿಸ್ಬೇಕು. ಏನು ಲೋಕೋಪಯೋಗಿ ಇಲಾಖೆ ಯಾರು ಮುಖ್ಯ ಇಂಜಿನಿಯರ್ ಇದ್ದೀರಿ, ದಯಮಾಡಿ ಕಣ್ಣು ತೆರೆದು ನೋಡಿ. ಯಾರು ಕಾಂಟ್ರಾಕ್ಟ್ ಇದ್ದಾರೆ ಕರೆದು ಇದನ್ನು ಸರಿಪಡಿಸ್ತಾ ಹೋದರೆ ಮೂಡಿಗೆರೆ ಜನ ಖಂಡಿತ ನಿಮ್ಮ ಕಚೇರಿ ಮುಂದೆ ಪ್ರತಿಭಟನೆ ಮಾಡಲಿಕ್ಕೆ ತಯಾರಾಗ್ತಾರೆ. ಇದು ಎಚ್ಚರಿಕೆಯಿಂದ ನೀವು ಗಮನಿಸಬೇಕಿದೆ. ನನ್ನ ಹೆಸರು ಗಿರೀಶ್ ಅಂತ ಹೇಳಿ, ನಾನು ವ್ಯಾನು ಟ್ಯಾಕ್ಸಿ ಚಾಲಕ. ಸೊ ಈ ಮಣ್ಣು ಹಾಕಿರೋದ್ರಿಂದ ಇದು ಮಣ್ಣು ಟ್ರಾವೆಲ್ ಮಣ್ಣು ಅಲ್ಲ, ಇದು ಒಂದು ಕೆಮ್ಮಣ್ಣು ಅಂತ ಬರುತ್ತೆ. ಈ ಕೆಮ್ಮಣ್ಣು ಹಾಕಿರೋದು ಜೇಡಿ ಮಣ್ಣು. ಇದು ಎಂಥ ಪರಿಸ್ಥಿತಿ ಇವತ್ತು ತಂದಿದೆ ಅಂತಂದರೆ, ಮೂಡಿಗೆರೆ ಟು ಚಿಕ್ಕಮಂಗ್ಳೂರಿಗೆ ಇವತ್ತು ವೆಹಿಕಲ್ ಡಿಪಾರ್ಟ್ಮೆಂಟ್ ಅವರು ಆಗಿರ್ಬೋದು, ಅಥವಾ ಬೈಕ್ನವ್ರು ಆಗಿರ್ಬೋದು, ಆಟೋದವ್ರು ಆಗಿರ್ಬೋದು ಹೋಗೋಕ್ಕಾಗ್ತಾಯಿಲ್ಲ. ಆ ಧೂಳು ಏನಾಗುತ್ತೆ ಅಂತಂದರೆ ಕಣ್ಣಿಗೆ ಬಂದು ಹೊಡಿತಾ ಇದೆ. ಅದು ನೀರಿನ ವ್ಯವಸ್ಥೆನೂ ಕೂಡ ಇಲ್ಲ. ಕಳೆದ ಬಾರಿ ಒಂದು ಸರಿ ಆ ರೋಡಿಗೆ ವೈಡಿಂಗ್ ಮಾಡಿ ಮೇಕಪ್ ಮಾಡಿದರು. ಸೊ ಮೊನ್ನೆ ಒಂದು ಮಳೆ ಬಂದ ತಕ್ಷಣ ಎಲ್ಲವೂ ಕೂಡ ಕೊಚ್ಕೊಂಡು ಹೋಯ್ತು. ಈಗ ಮತ್ತೆ ಆ ಮಳೆ ಮುಗಿದ ನಂತರ ಮತ್ತೆ ಅದೇ ಮಣ್ಣನ್ನು ಡಾಂಬರ್ ರೋಡ್ ಪಕ್ಕಕ್ಕೆ ಕೊಡ್ತಾಯಿದ್ದಾರೆ. ಇದರಿಂದ ಭಾರಿ ಅಪಘಾತಗಳಾಗಿದ್ದಾವೆ. ನಿನ್ನೆ ಮೊನ್ನೆ ಅಲ್ಲಿ ಒಂದು ಫ್ಯಾಮಿಲಿ ಕೂಡ ಬೈಕ್ನಲ್ಲಿ ಬಿದ್ದು ತುಂಬ ದೊಡ್ಡ ಮಟ್ಟದ ಅವರಿಗೆ ಗಾಯಗಳು ಕೂಡ ಆಗಿತ್ತು. ಸೊ ದಯಮಾಡಿ ಈ ಸಂಬಂಧಪಟ್ಟಂಥ ಈ ರೋಡಿಗೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಯಾರಿದ್ದಾರೆ, ದಯಮಾಡಿ ಕೂಡಲೇ ಇದ್ರ ಬಗ್ಗೆ ನಿಗಾ ವಹಿಸಬೇಕು. ಈ ಮಣ್ಣನ್ನು ತೆಗೆದು ಒಂದು ಡ್ರಾವಲ್ ಮಣ್ಣಂತ ಏನು ಒಂದು ಗಟ್ಟಿ ಮಣ್ಣಂತ ಬರುತ್ತೆ, ಆ ಮಣ್ಣನ್ನು ಹಾಕಬೇಕು. ಅಥವಾ ಈ ಒಂದು ರೋಡಿಗೆ ಸುಮಾರು ದೊಡ್ಡ ಮಟ್ಟದ ಹಣ ಬಿಡುಗಡೆ ಆಗಿದೆ ಅಂತೇಳಿ ನಮ್ಗೆ ಈಗಾಗಲೇ ಕೇಳಿ ಬಂದಿದೆ. ಆ ಹಣಕ್ಕೆ ತಕ್ಕನಾಗೆ ಇಲ್ಲಿ ಕೆಲಸಗಳು ನಡೀತಾ ಇಲ್ಲ. ಇಲ್ಲಿ ಸುಮ್ಮನೆ ಏನು ನಾಜು ನಕಲಿ ಕೆಲಸಗಳು, ಸುಮ್ಮನೆ ಬೂಟಾಟಿ ಕೆಲಸಗಳನ್ನ ಮಾಡಿಕೊಂಡು ಸುಮ್ಮನೆ ಬಿಲ್ ಮಾಡ್ಕೊಳ್ಳೋದು, ಸರ್ಕಾರಿ ನಮ್ಮ ತೆರಿಗೆ ಹಣವನ್ನು ಸುಮ್ಮನೆ ಈ ಥರ ಒಂದು ಕಾಂಟ್ರಾಕ್ಟ್ಗಳಿಗೆ ಒಂದು ಅವರು ಮನೆ ಉದ್ಧಾರ ಮಾಡುವಂಥ ಕೆಲಸಗಳು ಆಗ್ತಾಯಿದೆ. ದಯಮಾಡಿ ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಯಾರ್ಯಾರಿದ್ದಾರೆ ಅವರು ಬಂದು ಇದನ್ನು ಪರಿಶೀಲನೆ ಮಾಡಬೇಕಂತೇಳಿ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ. ನಾವು
ನಾವು ಮೊನ್ನೆ ಇವರು ಜೇಡಿ ಮಣ್ಣು ತಂದು ಹಾಕೋತ್ತಿಗೆ ನಾವು ಒಂದು ವಿಚಾರ ಹೇಳಿದ್ದೆ, ಇದು ಹಾಕ್ಬೇಡಿ ತಂದು, ಈ ರೀತಿ ನಮ್ಗೆ ತುಂಬ ಸಮಸ್ಯೆಗಳಾಗುತ್ತೆ, ಧೂಳಾಗುತ್ತೆ ಅಂತ. ಇದಕ್ಕೆ ಸಂಬಂಧಪಟ್ಟವರು ಇಲ್ಲಿರೋರು ಸೂಪರ್ವೈಸರ್ ಒಬ್ಬರು ಬಂದಿದ್ದರು. ಅವ್ರ ಜೊತೆ ಹೇಳೋತ್ತಿಗೆ ಅವರು ಉಡಾಪೆ ಉತ್ತರಗಳನ್ನೆಲ್ಲ ಕೊಟ್ಟಿದ್ರು. ಇದು ನಮ್ಮ ಇಷ್ಟ ಪ್ರಕಾರ ನಾವು ಮಾಡ್ತಿರೋದು, ನೀವು ಹೇಳುವಂಗೆಲ್ಲ ನಾವು ಮಾಡೋಕ್ಕಾಗಲ್ಲ ಅಂತೇಳಿ ಉಡಾಪೆ ಉತ್ತರವನ್ನು ಕೊಟ್ಟಿದ್ವಿ. ಆದರೂ ಸಹ ನಾವೊಂದು 20 ಜನ ಎಲ್ಲ ಬಂದುಬಿಟ್ಟು ನಮ್ಮ ಆಟೋ ಸಂಘದಿಂದ ಅಧ್ಯಕ್ಷ ಆಗಿರ್ಬೋದು ಮತ್ತು ಉಪಾಧ್ಯಕ್ಷರು ಎಲ್ಲರನ್ನೂ ಕರ್ಕೊಬಂದುಬಿಟ್ಟು ಒಂದು ಸತಿ ರಿಕ್ವೆಸ್ಟ್ ಮಾಡ್ಕೊಂಡ್ವಿ, ಬಂದು ಒಂಚೂರು ಈ ರೀತಿ ಎಲ್ಲ ಮಾಡಬೇಡಿ, ಕಳಪೆ ಕಾಮಗಾರಿ ಇದೆಲ್ಲ ನೀವು ಮಾಡಿದರೆ ತುಂಬ ತೊಂದರೆಗಳಾಗುತ್ತೆ, ಬೈಕ್ ಸವಾರರಿಗೆ, ಆಟೋ ಚಾಲಕರಿಗೆ ಎಲ್ರಿಗೂ ತುಂಬ ಒತ್ತ ಬೀಳುತ್ತೆ, ಈ ರೀತಿ ಮಾಡೋಕ್ಕೆ ಹೋಗಬೇಡಿ, ಒಳ್ಳೆ ಮಣ್ಣು ತಂದು ಹಾಕಿದರೆ ನಮಗೂ ಅನುಕೂಲ ಆಗುತ್ತೆ ಅಂತೇಳಿ ಹೇಳಿದ್ವಿ. ಆದರೂ ಸಹ ಯಾವುದೇ ಕಾರಣಕ್ಕೂ ಅವ್ರು ನಾವು ಇದು AW ಅವರಿಗೆ ನಾವು ಫೋನ್ ಮಾಡಿಬಿಟ್ಟು ಕರೆ ಮಾಡಿ ನಾವು ವಿಚಾರವನ್ನು ತಿಳಿಸಿದ್ವಿ. ಅವರಿದ್ದವರು ಇಲ್ಲ ನಾವು ಆ ರೀತಿ ಮಾಡೋಕ್ಕಾಗಲ್ಲ, ನಮಗೆ ಇಷ್ಟ ಪ್ರಕಾರ ನಮ್ಮದು ಏನಿದೆ ಆ ರೀತಿ ನಾವು ಮಾಡ್ತೀವಿ, ನಿಮ್ಮ ಇಷ್ಟ ಪ್ರಕಾರ ಎಲ್ಲ ನಾವು ಮಾಡೋಕ್ಕಾಗಲ್ಲ, ನಮಗೆ ಏನಿದೆ ನಾವು ನಮ್ಮ ಗುತ್ತಿಗೆದಾರರು ಏನಿರ್ತಾರೆ ಅದನ್ನೇ ನಾವು ಮಾಡ್ತೀವಿ ಅಂತೇಳಿ ಹೇಳಿ AW ಅವರು ಉತ್ತರ ಕೊಟ್ಟಿದ್ದಾರೆ. ಇದೇ ಇನ್ನೊಂದು 2 ದಿನದಲ್ಲಿ ನಾವು ನೋಡ್ತೀವಿ, ಒಂದು ಒಳ್ಳೆ ಮಣ್ಣು ತಂದುಬಿಟ್ಟು ಹಾಕ್ಬಿಟ್ಟು ಲೆವೆಲ್ ಮಾಡಿಬಿಟ್ಟು ನಮಗೆ ಒಳ್ಳೆ ರೀತಿಯಲ್ಲಿ ಮಾಡಿಕೊಟ್ರೆ ಒಳ್ಳೆಯದು. ಇಲ್ಲ ಅಂತೇಳಿದರೆ ನಾವು ಸ್ವಾಭಿಮಾನಿ ಆಟೋ ಚಾಲಕರ ಸಂಘದಿಂದ ಮತ್ತು ಎಲ್ಲ ಸಂಘಟನೆಗಳನ್ನ ಸೇರಿಬಿಟ್ಟು ಒಟ್ಟುಗೂಡಿ ದೊಡ್ಡ ಮಟ್ಟಿಗೆ ಪ್ರತಿಭಟನೆಯನ್ನು ಮಾಡ್ತೀನಿ ಅಂತ ಈ ಮುಖಾಂತರ ನಿಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ.